ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮಾನ್ಯ ಸಭಾಧ್ಯಕ್ಷರೇ, ತಮಗೆ ನಿನ್ನೆ ಚರ್ಚೆ ಮಾಡಿರೋ ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರದ ಶಾಖೆಯಲ್ಲಿ ಬ್ಯಾಂಕ್ ಅಕೌಂಟ್ ಇದ್ರೂ ಸಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ಯಾಂಕ್ ಅಕೌಂಟ್ ವಸಂತ ನಗರ ಬ್ರಾಂಚ್ ಅಲ್ಲಿ ಇತ್ತು. ಬ್ರಾಂಚ್ ಅಕೌಂಟ್ ನಂಬರ್ ಅನ್ನು ಮಾನ್ಯ ವಿರೋಧ ಪಕ್ಷ ನಾಯಕರನ್ನೇ ಉಲ್ಲೇಖ ಮಾಡಿದ್ದಾರೆ. 520108009105 ಅಂತಕ್ಕಂಥದ್ದನ್ನ ಇವತ್ತು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ ವಸಂತ ನಗರ ಬ್ರಾಂಚ್ ಅಲ್ಲಿ ಇದ್ರೂ ಸಹ ಇವತ್ತು MG ರೋಡ್ ಬ್ರಾಂಚ್ ಅಲ್ಲಿ ಮತ್ತೊಂದು ಅಕೌಂಟ್ ಅನ್ನು ಓಪನ್ ಮಾಡಿ ಅಲ್ಲಿ ಒಂದು ಹೊಸ ಖಾತೆಯನ್ನು ತೆರೆದು ಇವತ್ತು 187 ಕೋಟಿಯನ್ನ ಅಲ್ಲಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಈ 187 ಕೋಟಿಯನ್ನು ವರ್ಗಾವಣೆ ಆಗ್ತದೆ ವಸಂತ ನಗರ ಬ್ರಾಂಚ್ ಇಂದ ಆ MG ರೋಡಿನ ಯೂನಿಯನ್ ಬ್ಯಾಂಕ್ ಇಂಡಿಯಾಗೆ ಬ್ರಾಂಚ್ಗೆ ವರ್ಗಾವಣೆ ಆಗ್ತದೆ. ಸುಮ್ಮನೆ ವರ್ಗಾವಣೆ ಆಗೋದಿಲ್ಲ. ಅಧಿಕಾರಿಗಳೇ ಇವತ್ತು ಬಾಯಿ ಬಿಟ್ಟಿರೋ ಹಾಗೆ ಏನು ಮಾನ್ಯ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಸೂಚನೆ ಕೊಟ್ಟ ಮೇಲೂ ಸಹ ಅಧಿಕಾರಿಗಳು ವರ್ಗಾವಣೆ ಮಾಡೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಸಚಿವರು, ಮೌಖಿಕ ಸೂಚನೆ ಕೊಟ್ಟ ನಂತರವೂ ಸಹ ಒತ್ತಡವನ್ನ ಹೇರಿ, ಮಾನ್ಯ ಸಭಾಧ್ಯಕ್ಷರೇ, ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಆ 187 ಕೋಟಿ ರೂಪಾಯಿಯನ್ನ MG ರೋಡಿನ ಬ್ರಾಂಚ್ಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. MG ರೋಡಿನ ಬ್ಯಾಂಕಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬಹುಶಃ ಈ ಘಟನೆ ನಂತರ ಯಾವಾಗ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ತದನಂತರದಲ್ಲಿ ಶಿವಮೊಗ್ಗದಲ್ಲಿ FIR ಆಗ್ತದೆ. ಆಮೇಲೆ ಪ್ರಕರಣ ಇವತ್ತು ಸಂಪೂರ್ಣವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಮಾನ್ಯ ವಿರೋಧ ಪಕ್ಷರು ಉಲ್ಲೇಖ ಮಾಡಿದ್ರು, 4/3/2024ರಂದು 25 ಕೋಟಿ ವರ್ಗಾವಣೆ ಆಗ್ತದೆ. 6/3/2024ರಂದು 25 ಕೋಟಿಗಳು ವರ್ಗಾವಣೆ ಆಗ್ತದೆ. 21 ಮಾರ್ಚ್ 2024ರಂದು 44 ಕೋಟಿ ವರ್ಗಾವಣೆ ಆಗ್ತದೆ. ರಾಜ್ಯದ ಖಜಾನೆಯಿಂದ 43.33 ಕೋಟಿ ವರ್ಗಾವಣೆ ಆಗ್ತದೆ. ಅದೇ ರೀತಿ 21/5/2025ರಲ್ಲಿ 4ರಲ್ಲಿ 50 ಕೋಟಿ ವರ್ಗಾವಣೆ ಆಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಏನು ಹಣ ವರ್ಗಾವಣೆ ಆಗ್ತದೆ, ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಏನಾಗ್ತದೆ, ಅದು ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನೂರಾರು ಕೋಟಿ ರೂಪಾಯಿ ಅಕ್ರಮವಾಗಿ ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಮಂಡಳಿಯಲ್ಲಿ ಹಣದ ಅಕ್ರಮ ವರ್ಗಾವಣೆ ಮತ್ತು ದುರುಪಯೋಗ ಆಗಿದೆ ಅಂತೇಳಿ ಇವತ್ತು ಬಹಿರಂಗ ಪಡಿಸಿರ್ತಕ್ಕಂಥದ್ದೇ ಇವತ್ತು ಚಂದ್ರಶೇಖರ್ ಅವರು ಏನು ಅಕೌಂಟ್ಸ್ ಆಫೀಸರ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ವಾಲ್ಮೀಕಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಅವರು ಚೆಕ್ನಲ್ಲಿ ಫಲಾನುಭವಿಗಳ ಹೆಸರನ್ನ ಬರೆಯದೇನೆ, ಮಾನ್ಯ ಸಭಾಧ್ಯಕ್ಷರೇ, ಚೆಕ್ನಲ್ಲಿ ಬರಿಬೇಕಾದ್ರೆ ಫಲಾನುಭವಿಗಳ ಹೆಸರನ್ನ ಉಲ್ಲೇಖವನ್ನ ಮಾಡದೇನೆ 50 ಕೋಟಿ ರೂಪಾಯಿನ ಚೆಕ್ ಅನ್ನು ಸಿದ್ಧಪಡಿಸಬೇಕು ಅಂತ ಹೇಳಿ ಅವರು ಅಧಿಕಾರಿಗಳು ಚಂದ್ರಶೇಖರ್ ಅವರಿಗೆ ಆಗ್ರಹವನ್ನು ಮಾಡ್ತಾರೆ. ಈ ರೀತಿ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿದಂತ ಭ್ರಷ್ಟಾಚಾರ ಪ್ರಕರಣ ಇವತ್ತು ನಡೆದಿರ್ತಕ್ಕಂಥದ್ದು. ಮತ್ತೆ ಹೇಳ್ತಾರೆ ಚಂದ್ರಶೇಖರ್ ಅವರು, ಬ್ಯಾಂಕಿಗೆ ಹೋಗ್ತಾರೆ, ಪಾಸ್ಬುಕ್ ಚೆಕ್ ಬುಕ್ ತೆಗೆದುಕೊಳ್ಬೇಕು ಅಂತ ಹೋಗ್ತಾರೆ. ಅವಾಗ ಬ್ಯಾಂಕಿನ ಮ್ಯಾನೇಜರ್ ಹೇಳ್ತಾರೆ, ನೀವು ಆಥರೈಸೇಷನ್ ಲೆಟರ್ ತಗೊಂಡ್ಬರ್ಬೇಕು, ರೆಸೊಲ್ಯೂಷನ್ ಆಗಬೇಕು ಅಂತ ಹೇಳ್ತಾರೆ. ವಾಪಸ್ ಬರ್ತಾರೆ. ಮತ್ತೆ ಹಿರಿಯ ಅಧಿಕಾರಿಗಳಿಗೆ ಮಾತಾಡಿಕೊಂಡು ವಾಪಸ್ ಬ್ಯಾಂಕಿಗೆ ಹೋದಾಗ ಅಷ್ಟೊತ್ತಿಗಾಗಲೇ ಬ್ಯಾಂಕ್ ಪಾಸ್ಬುಕ್ ಕೂಡ ಕೊಟ್ಟಾಗಿರ್ತದೆ, ಚೆಕ್ ಬುಕ್ ಕೂಡ ಕೊಟ್ಟಾಗಿರ್ತದೆ. ಅವಾಗಲೇ ಚಂದ್ರಶೇಖರ್ ಅವರಿಗೆ ಬಹಳ ದೊಡ್ಡ ಹಗರಣ ನಡೀತಾ ಇದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತಕ್ಕಂಥದ್ದು. ವಾಲ್ಮೀಕಿ ಮಂಡಳಿಯಲ್ಲಿ ನಡೀತಿರುವ ಚಟುವಟಿಕೆಗಳು ಮತ್ತು ವಹಿವಾಟುಗಳ ಬಗ್ಗೆ ಚಂದ್ರಶೇಖರ್ ಅವರಿಗೆ ಅನುಮಾನ ಬರ್ತದೆ. ಯಾವಾಗ ಇವರಿಗೆ ಗೊತ್ತಿಲ್ಲದೇನೆ ಬ್ಯಾಂಕ್ ಚೆಕ್ ಬುಕ್ ಮತ್ತು ಪಾಸ್ಬುಕ್ಗಳು ಹೋಗ್ತದೆ, ಅಲ್ಲಿ ಅವ್ರಿಗೆ ಅನುಮಾನ ಬರ್ತದೆ ಅಂತಕ್ಕಂಥ ಮಾತನ್ನ
ಸ್ವತಃ ಚಂದ್ರಶೇಖರ್ ಅವರು ತಮ್ಮ ಡೆತ್ ನೋಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಅವ್ರು ಹೇಳ್ತಾರೆ, ಇವತ್ತು ವಾಲ್ಮೀಕಿ ನಿಗಮದ ಬ್ಯಾಂಕ್ ವಹಿವಾಟುಗಳನ್ನು ನಿರ್ವಹಿಸ್ತಾ ಇದ್ದರಿಂದ ಯಾವುದೇ ಕ್ಲಿಯರೆನ್ಸ್ ಅಥವಾ ಒಪ್ಪಿಗೆ ಇಲ್ಲದೇನೆ ತಮ್ಮ ಬ್ಯಾಂಕ್ ಖಾತೆಯಿಂದ 50 ಕೋಟಿಗಳ ರು ಅಷ್ಟು ಮೊತ್ತವನ್ನು ಅಪರಿಚಿತ ಘಟಕಕ್ಕೆ ವರ್ಗಾಯಿಸಲಾಗಿದೆ. ಈ ವಿಚಾರವನ್ನ ಬ್ಯಾಂಕ್ ಮೂಲಕ ಚಂದ್ರಶೇಖರ್ ಅಧಿಕಾರಿಗೆ ಮಾಹಿತಿ ಸಿಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ವಿಧಾನಸೌಧ ಕಾರಿಡಾರ್ನಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾರೆ, ಯಾರು ಅಪರಿಚಿತ ವ್ಯಕ್ತಿಗಳಲ್ಲ. ವಿಧಾನಸೌಧ ಕಾರಿಡಾರ್ನಲ್ಲಿ ಆಗಾಗಲೇ ಕಾಣಿಸ್ತಕ್ಕಂಥ ನೆಕ್ಕುಂಡಿ ನಾಗರಾಜ್ ಅವರು ಅವತ್ತು MD ಅನ್ನು ಕೂಡ ಭೇಟಿ ಮಾಡ್ತಾರೆ. ಆ ದಿನಾಂಕ ಎಲ್ಲವನ್ನು ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ದಾರೆ, ಮತ್ತೊಮ್ಮೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆ ನಾಗರಾಜ್ ಅವರು MD ಅನ್ನು ಭೇಟಿ ಮಾಡ್ತಾರೆ. ಚಂದ್ರಶೇಖರ್ ಅವರ ಸಮ್ಮುಖದಲ್ಲೇ, ಯಾವ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಅವರ ಸಮ್ಮುಖದಲ್ಲೇ ಆಗಿನ ಸಚಿವ ನಾಗೇಂದ್ರ ಅವರು, ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ನಾಗರಾಜ್ ಕರೆ ಮಾಡಿ ಹೇಳ್ತಾರೆ, ಈ ವ್ಯವಹಾರದ ಬಗ್ಗೆ ಸ್ವಲ್ಪ ಸಮಯದ ಕಾಲ ಬಾಯಿ ಬಿಡಬೇಡಿ. ನಾಗರಾಜ್ ಒತ್ತಾಯ ಮಾಡ್ತಾನೆ ಅಧಿಕಾರಿಗಳಿಗೆ, ಏನು ಅವ್ಯವಹಾರ ಆಗಿದೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ, ಇದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡಕ್ ಹೋಗಬೇಡಿ. ಸ್ವಲ್ಪ ಸಮಯ ಆದ್ಮೇಲೆ ವಾಪಸ್ ಹಣ ಎಲ್ಲವನ್ನು ಕೂಡ ನಾವು ಮತ್ತೆ ವರ್ಗಾವಣೆ ಮಾಡ್ತೇವೆ, ದಯವಿಟ್ಟು ತಾಳ್ಮೆಯಿಂದ ಇರಿ ಅಂತಕ್ಕಂಥ ಒಂದು ಸಮಾಧಾನ ಮಾತುಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ವಾಲ್ಮೀಕಿ ಮಂಡಳಿಯಲ್ಲಿ ಪ್ರಾಮಾಣಿಕ ಅಧಿಕಾರಿಯಾಗಿದ್ದ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಚಂದ್ರಶೇಖರ್ ಅವರಿಗೆ ಈ ಅವ್ಯವಹಾರದಿಂದ ದೂರವಿದ್ದಿದ್ದರೆ ಈ ಪ್ರಕರಣ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ನಡೀತದೆ, ಏನಾರ ಚಂದ್ರಶೇಖರ್ ಇವತ್ತು ಬಾಯಿ ಮುಚ್ಕೊಂಡು ಕೂರದೆ ಹೋದ್ರೆ ಅವನ ಹೆಸರನ್ನು ಕೂಡ ಈ ಹಗರಣದಲ್ಲಿ ತೊಳಕ ಹಾಕ್ತೇವೆ, ನಿನ್ನನ್ನು ಕೂಡ ಸಿಗಾಕ್ಸ್ತೇವೆ ಅಂತಕ್ಕಂಥ ಬೆದರಿಕೆನೂ ಕೂಡ ಚಂದ್ರಶೇಖರ್ ಮೇಲೆ ಇತ್ತು ಅನ್ನುವ ಮಾತುಗಳು ಕೂಡ ಇವತ್ತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದರ ಪರಿಣಾಮನೇ ಏನು ಚಂದ್ರಶೇಖರ್ ಅವ್ರ ಮೇಲೆ ಒಂದು ಒತ್ತಡ ಆಗ್ತಕ್ಕಂಥದ್ದು. ಚಂದ್ರಶೇಖರ್ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರ ಮೇಲೆ ಏನು ಒತ್ತಡ ಜೊತೆಗೆ ಬೆದರಿಕೆ ಆಗ್ತಕ್ಕಂಥ ಕೆಲಸ ಕೆಲವರಿಂದ ಏನಾಗಿದೆ, ಇದರ ಪರಿಣಾಮ ಮಾನ್ಯ ಸಭಾಧ್ಯಕ್ಷರೇ 26/5/2024 ಅಂದ್ರೆ 26ನೇ ತಾರೀಕು ಮೇ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಾರಣ ಈ ಸರ್ಕಾರದ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಕೆಲವರು ಏನು ಬೆದರಿಕೆ ಹಾಕಿದ್ರು, ಏನು ಒತ್ತಡ ಹಾಕಿದ್ರು, ಆ ಬೆದರಿಕೆಗೆ ಒತ್ತಡಕ್ಕೆ ಮಣಿದು ಆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷ, ದುರಾದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಆಡಳಿತ ನಡೆಸ್ತಕ್ಕಂಥ ನಾಯಕರು ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ಯಾರೋ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ನಾನು ರಾಜೀನಾಮೆ ಕೊಡಬೇಕಂತೇಳಿ ಅಂದಿನ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಇವತ್ತು ಯಾರೋ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಈ ಹಗರಣ ಇವತ್ತೇ ನಡೆದಿದೆ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಕೇವಲ ಅಧಿಕಾರಿಗಳು ಮಾತ್ರ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು, ಯಾವುದೇ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಯಾವುದೇ ಶಾಸಕರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಕೇವಲ ಅಧಿಕಾರಿಗಳು ಮಾತ್ರ ಇದರಲ್ಲಿ ಮುಳುಗಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅವರಷ್ಟೇ ತಪ್ಪಿತಸ್ಥರು ಅನ್ನುವ ದಾಟಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ಮನ ಸಭಾಧ್ಯಕ್ಷ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.